ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ದ ಬಡ್ತಿ ಮೀಸಲಾತಿ ವಿಧೇಯಕಕ್ಕೆ ರಾಷ್ಟ್ರಪತಿ ಅಂಕಿತವನ್ನ ಹಾಕಿದ್ದಾರೆ. ಇದರಿಂದ ಎಷ್ಟು ದಿನ ಪ್ರತಿಭಟನೆ ನಡೆಸ್ತಾ ಇದ್ದ ಎಸ್ಸಿ ಎಸ್ಟಿ ನೌಕರರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಇವತ್ತು ಕೂಡ 2,500 ನೌಕರರು ಬೀದಿಗಿಳಿದಿದ್ರು. ಬಡ್ತಿ ಮೀಸಲಾತಿ ವಿಧೇಯಕಕ್ಕೆ ರಾಷ್ಟ್ರಪತಿ ಅಂಕಿತ. ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಹೋರಾಟಕ್ಕೆ ಸಿಕ್ತು ಪ್ರತಿಫಲ. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಹಿಂಬಡ್ತಿ ಪಡೆದಿದ್ದ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಪ್ರತಿಭಟನೆಗೆ ಕೊನೆಗೂ ಯಶಸ್ಸು ಸಿಕ್ಕಿದೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ದ ಬಡ್ತಿ ಮೀಸಲಾತಿ ವಿಧೇಯಕವನ್ನು ರಾಷ್ಟ್ರಪತಿ ಅಂಗೀಕರಿಸಿದ್ದಾರೆ. ಕಳೆದ ಡಿಸೆಂಬರ್ 16ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಶಿಫಾರಸು ಮಾಡಿತ್ತು. ಇದೀಗ ರಾಮನಾಥ್ ಕೋವಿಂದ್ ವಿಧೇಯಕಕ್ಕೆ ಅಂಕಿತ ಹಾಕಿದ್ದು ಎಸ್ಸಿ ಎಸ್ಟಿ ನೌಕರರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಮುಂಬಡ್ತಿಯಲ್ಲಿ ಮೀಸಲಾತಿ ರದ್ದುಗೊಳಿಸಿದ ನಂತರದಲ್ಲಿ ರಾಜ್ಯದ 2,500 ದಲಿತ ನೌಕರರು ಹಿಂಬಡ್ತಿ ಪಡೆದಿದ್ದಾರೆ. ಬಿಕೆ ಪವಿತ್ರ ಪ್ರಕರಣದ ತೀರ್ಪಿನ ಅನ್ವಯ ಜ್ಯೇಷ್ಠತಾ ಪಟ್ಟಿ ಸಿದ್ಧವಾಗಿದ್ದು ಅದರಲ್ಲೂ ನ್ಯೂನತೆಗಳಿವೆ ಎಂದು ಆರೋಪಿಸಲಾಗಿದೆ. ಇದೆಲ್ಲದರ ವಿರುದ್ಧ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಪ್ರತಿಭಟನೆಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ, ದಲಿತ ಮುಖಂಡ ವೆಂಕಟಸ್ವಾಮಿ, ಮಾವಳ್ಳಿ ಶಂಕರ್, ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಮಾರುತಿ ಮಾನ್ಪಾಡಿ ಸೇರಿದಂತೆ ಅನೇಕರು ಸಾಥ್ ನೀಡಿದ್ರು. ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿರುವಂಥ ಎಲ್ಲ ನಮ್ಮ ಪರಿಶಿಷ್ಟ ಪಂಗಡದ ನೌಕರ ಬಂಧುಗಳು ಬಂದಿದ್ದಾರೆ. ಯಾಕೆ ಇವ್ರು ಬಂದಿದ್ದಾರೆ ಅಂದರೆ ಈಗಾಗಲೇ 9/2/2017ರಲ್ಲಿ ಏನು ಪವಿತ್ರ ಪ್ರಕರಣದಿಂದ ಎಸ್ಸಿ ಎಸ್ಟಿಗಳ ಬಡ್ತಿ ಮೀಸಲಾತಿ ವಿರುದ್ಧವಾಗೊಂದು ತೀರ್ಪನ್ನು ಬಂತು. ಆ ಬಡ್ತಿ ಮೀಸಲಾತಿ ತೀರ್ಪು ಕೊಟ್ಟಿದ್ದೇ ಒಂಥರ ಆದರೆ ರಾಜ್ಯ ಸರ್ಕಾರದಲ್ಲಿ ಒಂದು ಅನುಷ್ಠಾನಕ್ಕೆ ಆದೇಶ ಮಾಡಿದ್ದಾಗ್ಯೂ ಕೂಡ ಬಹುತೇಕ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಿ ಸಾವಿರಾರು ಜನ ಹಿಂಬಡ್ತಿ ಆಗಂಗೆ ಮಾಡಿದ್ದಾರೆ. ಈ ನೌಕರರ ಪೈಕಿ ಈಗಾಗಲೇ 3 ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ಬಡ್ತಿ ಮೀಸಲಾತಿ ಸಂರಕ್ಷಣೆಗೆ ರಾಷ್ಟ್ರಪತಿಗಳಿಗೆ ಮಸೂದೆಯನ್ನು ಕಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ, ಅದು ಸಹಿ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಿಕೆ ಪವಿತ್ರ ಪ್ರಕರಣದ ತೀರ್ಪು ತಪ್ಪಾಗಿ ಅರ್ಥೈಸಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಕಳೆದ ತಿಂಗಳು ಜ್ಯೇಷ್ಠತಾ ಪಟ್ಟಿ ತಯಾರಿಸಲು ಹೊರಡಿಸಿರುವ 3, 4, 5, 6 ಖಂಡಿಕೆ ಪಾಲಿಸದೆ ಅನ್ಯಾಯ ಮಾಡಲಾಗಿದೆ. ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೂ ಪತ್ರ ಬರೆದರೂ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಲಾಗಿದೆ. ಈ ಹೊಸದಾಗಿ ಜ್ಯೇಷ್ಠತಾ ಪಟ್ಟಿಯನ್ನು ಯಾವ ರೀತಿ ಬಿಕೆ ಪವಿತ್ರ ಪ್ರಕರಣದಲ್ಲಿ ಸಿದ್ಧಪಡಿಸಬೇಕು ಅನ್ನೋದಕ್ಕೆ DPR ಇಲಾಖೆ 6/5/2017ರಂದು ಮಾರ್ಗಸೂಚಿಗಳನ್ನು ಹೊರತಂದಿದೆ. ಆ ಮಾರ್ಗಸೂಚಿಗಳಲ್ಲಿರುವ ಅಂಶಗಳನ್ನು ಇವರು ಯಾರು ಜಾರಿ ಮಾಡ್ತಾರೆ, ಇಲಾಖೆಯ ಮುಖ್ಯಸ್ಥರುಗಳು ಅವ್ರು ಯಾರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವ್ರಿಗೆ ಮನಸ್ಸಿಗೆ ಬಂದಂತೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಜಾರಿ ಕೊಟ್ಟಿಲ್ಲ. ಆದ್ದರಿಂದ ಬಹಳಷ್ಟು ನೌಕರರಿಗೆ ಎಸ್ಸಿ ಎಸ್ಟಿ ನೌಕರರುಗಳಿಗೆ ಹಿಂಬಡ್ತಿ ಆಗುವಂಥ ಒಂದು ಸ್ಥಿತಿ ಬಂದಿದೆ. ಏನೇ ಆದರೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಬಡ್ತಿ ಮೀಸಲಾತಿ ವಿಧೇಯಕಕ್ಕೆ ಅಂಕಿತ ಹಾಕಿರೋದು ಎಸ್ಸಿ ಎಸ್ಟಿ ನೌಕರರಿಗೆ ಬಿಗ್ ರಿಲೀಫ್ ನೀಡಿದೆ. 63 ಇಲಾಖೆ ಮತ್ತು 132 ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡುವ ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಸುಮಾರು 32,000 ಅಧಿಕಾರಿ ಮತ್ತು ಇತರ ಸಿಬ್ಬಂದಿ ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಕ್ಯಾಮರಾಮ್ಯಾನ್ ಚಂದ್ರು ಜೊತೆ ಕಿರಣ್ R, TV5 ಬೆಂಗಳೂರು.